1.5 ಕಪ್ ಮೆಜರಿಂಗ್ ಕಪ್ಪಲ್ಲಿ 1.5 ಕಪ್ಪು ಅಕ್ಕಿ ರವೆ ತೊಗೊಂಡಿದ್ದೀನಿ. ನಾನು ಅಕ್ಕಿನ ತೊಳೆದುಬಿಟ್ಟು ನಾವು ರವೆ ಮಾಡಿಸ್ಕೊಳ್ತೀವಿ, ಒಣಗಿಸ್ಬಿಟ್ಟು ಅದನ್ನು ರವೆ ಮಾಡಿಸ್ಕೊಳ್ತೀವಿ ಮಿಲ್ನಲ್ಲಿ, ಅಕ್ಕಿ ರವೆ ಮಾಡಿಸ್ಕೊಳ್ತೀವಿ. ಇದು ಇಡ್ಲಿ ಮಾಡ್ಕೋಬೋದು, ಅಕ್ಕಿ ರವೆಯಿಂದ ಉಪ್ಪಿಟ್ಟು ಮಾಡ್ಕೋಬೋದು. ಅದನ್ನು 1.5 ಕಪ್ ತೊಗೊಂಡಿದ್ದೀನಿ. ಇಲ್ಲಿ ಅದೇ ಸಮ 1.5 ಕಪ್ಪು ಪುರಿನ ನೆನೆಸಿದ್ದೀನಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ಇದನ್ನು ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಈ ರೀತಿ ರುಬ್ಕೊಂಡಿದ್ದೀನಿ. ಇದನ್ನು ಈ ಹಿಟ್ಟೊಳಗೆ ಹಾಕಿ ನೀರು ಹಾಕಿಬಿಟ್ಟು ಇಡ್ಲಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊತೀನಿ. ಇಷ್ಟು ಗಟ್ಟಿ ಕಲಿಸಿದ್ದೀನಿ. ಗಟ್ಟಿ ಇರಬೇಕು, ತುಂಬ ತೆಳ್ಳಿ ಮಾಡಬಾರ್ದು, ಇಡ್ಲಿ ಚೆನ್ನಾಗಿ ಬರಲ್ಲ. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಈ ಮೋಡದ ಕಾಲದಲ್ಲಿ ಉಪ್ಪು ಹಾಕ್ಬಿಡ್ಬೋದು, ಬೇಸಿಗೆಲಾದರೆ ಉಪ್ಪು ಹಾಕ್ಬಿಟ್ರೆ ಹುಳಿ ಬಂದುಬಿಡುತ್ತೆ ಹಿಟ್ಟು. ಹೀಗೆಲ್ಲ ಮಿಕ್ಸ್ ಮಾಡಿ ಇಡ್ತೀನಿ. ನೋಡಿ, ಮುದ್ದೆ ರುಬ್ಬಕ್ಕಿರಬೇಕು. ನಾವು ಅಕ್ಕಿ ರೊಟ್ಟಿ ಎಲ್ಲ ಕಲಿಸ್ಕೊತೀವಲ್ಲ, ರವೆ ರೊಟ್ಟಿ ಅಕ್ಕಿ ರೊಟ್ಟಿ ಆ ಥರ ಅಷ್ಟಿರಬೇಕು, ತುಂಬ ನೀರು ಮಾಡ್ಕೋಬಾರ್ದು. ಈಗ ಉಪ್ಪು ಕಲಿಸ್ಬಿಟ್ಟು ಬೆಳಗ್ಗೆವರೆಗೆ ಫರ್ಮೆಂಟೇಷನ್ ಆಗಕ್ಕೆ ಬಿಡೋಣ. ಮಿಕ್ಸಿ ಜಾರ್ಗೆ ಸ್ವಲ್ಪ 4 ಟೊಮೊಟೊನ ಹಾಕ್ಕೊಂಡು ಪ್ಯೂರಿ ಮಾಡ್ಕೊತೀನಿ ಮೊದಲಿಗೆ. ಆಮೇಲೆ ಆ ಪ್ಯೂರಿ ತೆಗೆದೊಂದು ಬಟ್ಲಾಗ ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೋತೀನಿ. ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ, ಎಳ್ಳು, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದ್ರ ಜೊತೆಗೆ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ಮೊದಲು ಟೊಮೊಟೊ ರುಬ್ಕೊಂಡು ಎತ್ಕೊಬಿಟ್ಟು ಆಮೇಲೆ ಇದನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋತೀನಿ. ಕುಕ್ಕರ್ ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, 3 ಬಾಳಕದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬಾಳಕದ ಮೆಣಸಿನ್ಕಾಯಿ ಇಲ್ಲಾಂದರೆ ಒಣಮೆಣಸಿನ್ಕಾಯಿ ತೊಗೊಳ್ಳಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಇಂಗು. ಮೊದಲಿಗೆ ಹಿಂಗೆ ಹಾಕ್ತೀನಿ. ಸಾಸಿವೆ, ಕಡಲೆಬೇಳೆ, ಜೀರಿಗೆ ಹಾಕ್ತೀನಿ. ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ತೊಳೆದು ಕಟ್ ಮಾಡಿರೋ ತೊಂಡೆಕಾಯಿ, ಈರುಳ್ಳಿ ಹಾಕ್ತೀನಿ ಇದರೊಳಗಡೆ. ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು. ಇಷ್ಟು ಫ್ರೈ ಆದಮೇಲೆ ಉಪ್ಪು ಹಾಕ್ತೀನಿ. ಇವಾಗ ರುಬ್ಬಿರೋದು ಟೊಮೊಟೊ ಪ್ಯೂರಿ ಹಾಕ್ತೀನಿ. ಟೊಮೊಟೊ ಇಲ್ಲ ಅಂದರೆ ನೀವು ಹುಣಸೆಹಣ್ಣು ಹಾಕ್ಕೋಬೋದು. ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ. ಹಾಕ್ಬಿಟ್ಟು ನಾವು ನೀರು ಹಾಕ್ಕೊಂಡು ಜಾರೆಲ್ಲ ತೊಳೆದು ನೀರು ಹಾಕಿ ನಾವು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕು. ರುಬ್ಬಾಕಿರೋದು ಹಾಕಿ ಇಷ್ಟು ತೆಳ್ಳಿ ಮಾಡ್ಕೊಂಡಿದ್ದೀನಿ ನಾನು. ಟೊಮೊಟೊ ಪ್ಯೂರಿ ರುಬ್ಬಾಕಿರೋದು ಎಲ್ಲ ಹಾಕಿದ್ದೀವಿ ಅಲ್ವಾ, ಕುದೀತಾ ಗಟ್ಟಿಯಾಗುತ್ತೆ. ಒಂದೇ ಒಂದು ವಿಷಲ್ ತೊಗೊಂಡ್ರೆ ಸಾಕು. ತೊಂಡೆಕಾಯಿ ತುಂಬ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಹಾಗೆ ಬೇಯಿಸೋಕ್ಕೋದ್ರೆ ಬೇಯಲ್ಲ. ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ತೊಗೊಳ್ತೀನಿ. ಇವಾಗ ಮುಚ್ಚಳ ಮುಚ್ಚಿ ಒಂದು ವಿಷಲ್ ತೊಗೊಳ್ಳೋಣ. ನೋಡಿ, ಗೊಜ್ಜದು ಮುಚ್ಚಳ ತೆಗ್ದಿದ್ದೀನಿ. ಇಷ್ಟು ತೆಳ್ಳಗಿರಬೇಕು ನಮಗೆ. ಇದು ದೋಸೆ, ರೊಟ್ಟಿ, ಚಪಾತಿ, ಇಡ್ಲಿ, ಅನ್ನಕ್ಕೂ ಕೂಡ ಆಗುತ್ತೆ. ಇಲ್ಲಿ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಾಕಿದ್ದೀನಿ. ನಾನು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಎಣ್ಣೆ ಹಾಕಿಬಿಟ್ಟಿರಬೇಕು, ಆಮೇಲೆ ಬಿಡೋಣ. ಇದು ಕುಕ್ಕರ್ ಬಟ್ಲಿಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನ ಇಡೋಕ್ಕೆ, ಸ್ಟ್ಯಾಂಡ್ ಇಡೋಕ್ಕೆ. ಇಲ್ಲಿ ಸಂಪಣಕ್ಕೆ ಸ್ವಲ್ಪ ರಾತ್ರಿಲೇ ಉಪ್ಪು ಹಾಕಿ ಕಲಿಸಿದ್ದೆ. ಇವಾಗ ಮೋಡ ಅಲ್ವಾ, ಏನು ಹುಳಿ ಬರಲ್ಲ ಅಂತ ಸೋಡಾ ಹಾಕಿದ್ದೀನಿ. ಈ ಅಕ್ಕಿ ತರಿ ಇಡ್ಲಿಗೆ ಸೋಡಾ ಹಾಕಬೇಕು. ಸೋಡಾ ಹಾಕಿ ಮಿಕ್ಸ್ ಮಾಡಿ ತಟ್ಟೆಗೆ ಬಿಡ್ತೀನಿ. ನೋಡಿ, ಈ ರೀತಿ ಇಟ್ಟಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹಾಕಬಾರ್ದು. ಒಂದು ಲೋಟ ದಬ್ಬಬೇಕು ಮೇಲ್ಗಡೆಗೆ. ಈ ಮೇಲ್ಗಡೆಗೆ ಲೋಟ ದಬ್ಬ ಹಾಕಬೇಕು, ವಿಷಲ್ ಹಾಕಬಾರ್ದು. 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಇಡ್ಲಿನ ಬೇಯಿಸ್ಕೊತೀನಿ. ಮೊದಲಿಗೆ ಇಡ್ಲಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಣ. ಗೊಜ್ಜು ಆಗಿದೆ. ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಈ ರೀತಿ ಸರ್ವ್ ಮಾಡಿ ಕೊಡೋದು ತುಂಬ ಚೆನ್ನಾಗಿರುತ್ತೆ. ತೊಂಡೆಕಾಯಿ ಪಲ್ಯ, ಗೊಜ್ಜು ಏನು ಬೇಕಾದ್ರೂ ಹೇಳ್ಬೋದು. ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ. ತಟ್ಟೆ ಇಡ್ಲಿ, ತೊಂಡೆಕಾಯಿ ಪಲ್ಯ, ಉದ್ದಿನಬೇಳೆ ಹಾಕ್ತೆ ಮಾಡಿರೋದು ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ.